ಇವಿಎಂ ಸಾಗಿಸುತ್ತಿದ್ದ ಲಾರಿ ತಡೆದ ವಾರಣಾಸಿ ಜನ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ವೈರಲ್. ಚುನಾವಣೆಯಲ್ಲಿ ನಡೆದಿದ್ದ ಭಾರಿ ಅಕ್ರಮ. ಒಂದೇ ಒಂದು ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಇವಿಎಂ ಸಾಗಿಸುತ್ತಿದ್ದ ಟ್ರಕ್ ಅನ್ನು ತಡೆದ ಉತ್ತರ ಪ್ರದೇಶದ ಜನ ಗಲಾಟೆ ಸೃಷ್ಟಿ ಮಾಡಿದ್ದಾರೆ. ಬಿಜೆಪಿ 400 ಸೀಟುಗಳ ಗುರಿ ಹಿಂದಿದೆಯಾ ಆ ನಿಗೂಢ ರಣತಂತ್ರ, ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಇಲ್ಲಿ ನೋಡಿ, ಈ ವಿಡಿಯೋದಲ್ಲಿ ಜನ ಟ್ರಕ್ ಅನ್ನು ತಡೆದು ನಿಲ್ಲಿಸಿದ್ದಾರೆ. ಈ ಟ್ರಕ್ ನಲ್ಲಿ ಮತದಾನಕ್ಕೆ ಬಳಸೋ ಇವಿಎಂ ಮಷಿನ್ಗಳಿವೆ. ಹೀಗಾಗಿ ಜನ ಈ ಬಗ್ಗೆ ಚಕಾರ ಎತ್ತುತ್ತಿದ್ದಾರೆ. ಇವಿಎಂ ಮಷಿನ್ಗಳನ್ನು ಸಾಮಾನ್ಯ ಟ್ರಕ್ ನಲ್ಲಿ ಎಲ್ಲಿಗೆ ಸಾಗಿಸುತ್ತಿದ್ದೀರಿ, ಯಾಕಾಗಿ ಸಾಗಿಸುತ್ತಿದ್ದೀರಿ ಅಂತೇಳಿ ಟ್ರಕ್ ಡ್ರೈವರ್ ಅನ್ನ ತರಾಟೆಗೆ ತಗೊಂಡಿದ್ದಾರೆ. ಮತ್ತೊಂದು ಕಡೆ ಪೊಲೀಸರು ಕೂಡ ಸ್ಥಳಕ್ಕೆ ಎಂಟ್ರಿ ಕೊಟ್ಟಿದ್ದು ಜನ ಪೊಲೀಸರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಇನ್ನ ಈ ಬಗ್ಗೆ ರಾಜಕೀಯ ವಿಶ್ಲೇಷಕ ಗುರುರಾಜ್ ಅಂಜನ್ ಅವರು ಈ ವಿಡಿಯೋ ಸಮೇತ ಟ್ವೀಟ್ ಮಾಡಿದ್ದು, ಇದಕ್ಕೆ ಉತ್ತರ ಪ್ರದೇಶದ ಇವಿಎಂ ಹಗರಣ ಅಂತೇಳಿ ಹೆಡ್ಲೈನ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಮಧ್ಯರಾತ್ರಿ ಉತ್ತರ ಪ್ರದೇಶದ ಜಾನ್ಪುರ್ನಲ್ಲಿ ಜನ ಇವಿಎಂ ಮಷಿನ್ಗಳನ್ನು ತುಂಬಿದ್ದ ಟ್ರಕ್ ಅನ್ನು ಹಿಡಿದಿದ್ದಾರೆ. ಟ್ರಕ್ ಡ್ರೈವರ್ಗೆ ಈ ಇವಿಎಂ ಮಿಷಿನ್ಗಳು ಹೇಗೆ ಸಿಕ್ಕುವು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಬಿಜೆಪಿ 400 ಸೀಟುಗಳನ್ನು ಗೆಲ್ಲೋದರ ಹಿಂದಿರೋ ಸತ್ಯ ಇದೇನಾ ಅಂತಾನು ಕುಟುಕಿದ್ದಾರೆ. ಹಾಗಾದ್ರೆ ಕಳೆದ 4-5 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರೋ ಈ ವಿಡಿಯೋ ಹಿಂದಿನ ಸತ್ಯ ಏನೋ, ಇದು ಅಸಲಿಯೋ ನಕಲಿಯೋ, ಈ ಬಗ್ಗೆ ಫ್ಯಾಕ್ಟ್ ಚೆಕ್ ಮಾಡೋಕೆ ಇಳಿದ ಸಂಸ್ಥೆಗಳಿಗೆ ಸಿಕ್ಕ ಆನ್ಸರ್ ಏನ್ ಗೊತ್ತಾ, ಅದನ್ನ ಒಂದ್ ಸ್ವಲ್ಪ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಈ ವಿಡಿಯೋ ಜೊತೆಯಲ್ಲಿ ಒಂದಷ್ಟು ವಿವರಣೆಯನ್ನು ಬರೆಯಲಾಗಿದೆ. ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶವಾದ ಭಾರತದಲ್ಲಿ ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆ ನಡೆಯುತ್ತಿದೆಯೇ. ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಅವರು ಅತಿ ದೊಡ್ಡ ಪ್ರಜಾಪ್ರಭುತ್ವ ಹತ್ಯೆ ಮಾಡುತ್ತಿದ್ದಾರೆ. ಬೇರೆ ಯಾವುದೇ ನಾಗರಿಕ ಪ್ರಜಾಪ್ರಭುತ್ವ ದೇಶವಾಗಿದ್ರೂ ರಾಜೀವ್ ಕುಮಾರ್ ಅವರನ್ನ ಹುದ್ದೆಯಿಂದ ಕಿತ್ತೊಗೆಯುತ್ತಿದ್ರು, ಚುನಾವಣೆಯನ್ನ ಸುಪ್ರೀಂ ಕೋರ್ಟ್ ನ ನೇರ ನಿಗಾ ಅಡಿ ನಡೆಸುತ್ತಿದ್ರು ಅಂತೇಳಿ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಜೊತೆ ವಿವರಣೆ ಬರೆದು ಪೋಸ್ಟ್ ಮಾಡಲಾಗುತ್ತಿದೆ. ಆದ್ರೆ ಈ ಬಗ್ಗೆ ಫ್ಯಾಕ್ಟ್ ಚೆಕ್ ಇಳಿದ ನ್ಯೂಸ್ ಮೊಬೈಲ್ನ ಫ್ಯಾಕ್ಟ್ ಚೆಕ್ ತಂಡ ಈ ಪೋಸ್ಟ್ ನ ಪರಿಶೀಲನೆ ನಡೆಸಿದ ವೇಳೆ ಇದು ಹಳೆಯ ವಿಡಿಯೋ ಅನ್ನೋದು ಸಾಬೀತಾಗಿದೆ. ಈ ಕುರಿತಾಗಿ ಸೂಕ್ತ ಕೀವರ್ಡ್ಗಳ ಜೊತೆಗೆ ಹುಡುಕಾಟ ನಡೆಸಿದ ವೇಳೆ 2022 ಮೇ 9 ಮೋಜೋ ಸ್ಟೋರಿ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಕಟಿಸಲಾಗಿದ್ದ ಇದೇ ವಿಡಿಯೋ ಪತ್ತೆಯಾಗಿತ್ತು. ಈ ವಿಡಿಯೋ ಜೊತೆ ವಿವರಣೆಯನ್ನು ನೀಡಲಾಗಿತ್ತು. ಉತ್ತರ ಪ್ರದೇಶ ಚುನಾವಣೆ, ಅಖಿಲೇಶ್ ಯಾದವ್ ಅವರು ಇವಿಎಂ ಕಳವು ಆರೋಪ ಮಾಡಿದ್ದಾರೆ. ಇವಿಎಂ ಯಂತ್ರ ಸಾಗಿಸುತ್ತಿದ್ದ ಟ್ರಕ್ ಪತ್ತೆ ಹಚ್ಚಿದ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಅಂತ ಮಾಹಿತಿ ನೀಡಲಾಗಿತ್ತು. ಇನ್ನ ಈ ಕುರಿತಾಗಿ ಮತ್ತಷ್ಟು ಹುಡುಕಾಟ ನಡೆಸಿದಾಗ 2022 ಮಾರ್ಚ್ 8 ಕ್ವಿಂಟ್ ಹಿಂದಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಪ್ರಕಟಿಸಲಾಗಿದ್ದ ವಿಡಿಯೋ ಲಭ್ಯವಾಯಿತು. ಈ ವಿಡಿಯೋಗೆ ಉತ್ತರ ಪ್ರದೇಶದ ಚುನಾವಣೆ 2022 ವಾರಣಾಸಿಯಲ್ಲಿ ಇವಿಎಂ ಕಳ್ಳತನ ಆರೋಪ, ವಾಹನಕ್ಕೆ ಮುತ್ತಿಗೆ ಹಾಕಿದ ಎಸ್ಪಿ ಕಾರ್ಯಕರ್ತರು ಅಂತ ವಿವರಣೆ ನೀಡಲಾಗಿತ್ತು. ಈ ವಿಡಿಯೋವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದ ವೇಳೆ ಇದರಲ್ಲಿ ಕಂಡು ಬಂದ ಬಾಕ್ಸ್ಗಳು ಹಳದಿ ಬಣ್ಣದಲ್ಲಿರುವುದನ್ನು ಕಾಣಬಹುದು. ಇದರ ಮೇಲೆ ನಸುಗೆಂಪು ಬಣ್ಣದ ಸ್ಟಿಕ್ಕರ್ ಕೂಡ ಇದೆ. ತರಬೇತಿ ಜಾಗೃತಿ ಇವಿಎಂ ಎಂದು ಬರೆದಿರುವುದನ್ನು ಕಾಣಬಹುದು. ಈ ಸುಳಿವನ್ನು ಆಧರಿಸಿ ಹುಡುಕಾಟ ನಡೆಸಿದ ವೇಳೆ 2019 ದಾಖಲೆಯೊಂದು ಲಭ್ಯವಾಯಿತು. ಚುನಾವಣಾ ಆಯೋಗದ ಅಧಿಕೃತ ವೆಬ್ಸೈಟ್ನಲ್ಲಿ ಈ ದಾಖಲೆ ಇತ್ತು. ಇದರಲ್ಲಿ ಇರೋ ಮಾಹಿತಿ ಇಂತಿದೆ. ತರಬೇತಿ ಹಾಗೂ ಜಾಗೃತಿ ಕಾರ್ಯಕ್ರಮಕ್ಕೆ ನಿಯೋಜಿಸಲಾದ ಯಂತ್ರಗಳ ಮೇಲೆ ಹಳದಿ ಬಣ್ಣದ ಸ್ಟಿಕ್ಕರ್ ಇರುತ್ತೆ. ಈ ಸ್ಟಿಕ್ಕರ್ಗಳ ಮೇಲೆ ಆಯಾ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಹೆಸರು, ಸಂಖ್ಯೆ ಹಾಗೂ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ನಮೂದಾಗಿರುತ್ತೆ. ಒಂದು ವೇಳೆ ಯಾವುದಾದ್ರೂ ಬಾಕ್ಸ್ ಮೇಲೆ ತರಬೇತಿ ಜಾಗೃತಿ ಎಂದು ಬರೆದಿದ್ರೆ ಅದು ತರಬೇತಿ ಹಾಗೂ ಜಾಗೃತಿ ಮೂಡಿಸಲು ಸೀಮಿತವಾದ ಯಂತ್ರಗಳು ಅಂತಿತ್ತು. ಇನ್ನ ಈ ಕುರಿತಾಗಿ ಇಂಡಿಯನ್ ಎಕ್ಸ್‌ಪ್ರೆಸ್ ಪ್ರಕಟಿಸಿರೋ ವರದಿ ಕೂಡ ಲಭ್ಯವಾಯಿತು. ಅಖಿಲೇಶ್ ಯಾದವ್ ಅವರು ಉತ್ತರ ಪ್ರದೇಶದಲ್ಲಿ ಅಕ್ರಮ ಮತದಾನ ನಡೆದಿದೆ ಎಂದು ಆರೋಪ ಮಾಡಿದ ಬಳಿಕ ವಾರಣಾಸಿ ಡಿಎಂ ಕೌಶಲ್ ಶರ್ಮಾ ಅವರು ಪ್ರತಿಕ್ರಿಯೆ ನೀಡಿದ್ರು. ಅವರ ಹೇಳಿಕೆ ಇಂತಿದೆ. ಸುಮಾರು 20 ಯಂತ್ರಗಳನ್ನು ಸಾಗಿಸುತ್ತಿದ್ದ ಲಾರಿಯನ್ನ ಜನ ತಡೆದಿದ್ರು. ಮತದಾನಕ್ಕೆ ಬಳಸುತ್ತಿದ್ದ ಇವಿಎಂ ಯಂತ್ರಗಳನ್ನು ಸಾಗಣೆ ಮಾಡಲಾಗುತ್ತಿದೆ ಅಂತೇಳಿ ಜನ ಗೊಂದಲ ಮೂಡಿಸಿದ್ರು. ಹೀಗಾಗಿ ಎಲ್ಲ ಅಭ್ಯರ್ಥಿಗಳು ಹಾಗೂ ನ್ಯಾಯಮೂರ್ತಿಗಳನ್ನ ಕರೆದು ಸ್ಪಷ್ಟನೆ ನೀಡಲಾಗಿದೆ. ತರಬೇತಿಗಾಗಿ ಆ 20 ಯಂತ್ರಗಳನ್ನು ನಿಯೋಜನೆ ಮಾಡಲಾಗಿತ್ತು. ಆ ಯಂತ್ರಗಳಿಗೂ ಚುನಾವಣೆಯಲ್ಲಿ ಬಳಕೆಯಾಗುತ್ತಿರೋ ಯಂತ್ರಗಳಿಗೂ ಸಂಬಂಧವಿಲ್ಲ. ಮತಗಟ್ಟೆಗಳಲ್ಲಿ ಬಳಕೆಯಾಗುತ್ತಿರೋ ಯಂತ್ರಗಳ ಕುರಿತಾಗಿ ಕಾಗದ ಪತ್ರಗಳನ್ನು ಅಭ್ಯರ್ಥಿಗಳಿಗೆ ನೀಡಲಾಗಿದೆ. ಇದೀಗ ಇವಿಎಂ ಯಂತ್ರಗಳು ಇಲ್ಲದೆ ತರಬೇತಿ ನಡೆಸಲು ತೀರ್ಮಾನಿಸಲಾಗಿದೆ. ಜೊತೆಗೆ ತನಿಖೆಗೂ ಆದೇಶ ನೀಡಲಾಗಿದೆ ಅಂತ ಹೇಳಿದ್ರು. ಇದೇ ವಿಚಾರ ಸಂಬಂಧ ಉತ್ತರ ಪ್ರದೇಶ ಚುನಾವಣಾ ಅಧಿಕಾರಿಗಳ ಕಚೇರಿ ಕೂಡ ಸ್ಪಷ್ಟನೆ ನೀಡಿತ್ತು. 2022 ಮಾರ್ಚ್ 8 ಮಾಧ್ಯಮ ಪ್ರಕಟಣೆ ಹೊರಡಿಸಲಾಗಿತ್ತು. ಈ ಪ್ರಕಟಣೆ ಪ್ರಕಾರ ತರಬೇತಿ ಇವಿಎಂಗಳನ್ನು ಗೋಡನಿಂದ ಯುಪಿ ಕಾಲೇಜಿನ ಟ್ರೈನಿಂಗ್ ಮೈದಾನಕ್ಕೆ ಕೊಂಡೊಯ್ಯಲಾಗುತ್ತಿತ್ತು ಅಂತ ತಿಳಿಸಿದೆ. ಅದೇನೇ ಇದ್ರೂ ಇದು ಹಳೆಯ ವಿಡಿಯೋ. ಆದ್ರೆ ಎಲೆಕ್ಷನ್ ಟೈಮಲ್ಲಿ ಈಗ ವೈರಲ್ ಆಗ್ತಿದೆ. ಜೊತೆಗೆ ತಪ್ಪು ಮಾಹಿತಿಗಳ ಸಮೇತ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರೋದು ನಿಜಕ್ಕೂ ವಿಪರ್ಯಾಸ. ಈ ಬಗ್ಗೆ ನೀವೇನಂತೀರಾ?
ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.